ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬಟಾಣಿದು ಲಚ್ಚಾ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಬಟಾಣಿ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ಹಸಿ ಬಟಾಣಿನ ತೊಗೊಂಡಿನಿ. ಅದಕ್ಕೆ 1 ಇಂಚ್ನಷ್ಟು ಹಸಿ ಅಲ್ಲ ಹಾಕ್ಕೊಂಡೀನಿ. ಇದಾದಮೇಲೆ ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋರಿ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಫೈನಾಗಿ ಪೇಸ್ಟ್ ಆಗೋ ಮಟ್ಟ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ ಇಲ್ಲೇ ನಾ ತೋರಿಸಾತೀನಿ. ಈ ಥರ ಇದು ಫೈನಾಗಿ ಪೇಸ್ಟ್ ಆಗಬೇಕು, ನುಣ್ಣಗೆ ರುಬ್ಬೇಕು, ಕಾಳು ಇರಬಾರ್ದು, ಫುಲ್ ಪೇಸ್ಟ್ ಆಗಬೇಕು. ಸೊ ಬಟಾಣಿದು ಪೇಸ್ಟ್ ರೆಡಿ ಐತಿ. ಬರ್ರಿ ಈಗ ಪರಾಟಕ್ಕೆ ಹಿಟ್ಟು ರೆಡಿ ಮಾಡೋಣಂತ. ಸೊ ಹಿಟ್ಟು ನಾದ್ಕೊಳಕ್ಕೆ ನಾ ಒಂದು ಬುಟ್ಟಿ ತೊಗೊಂಡೇನಿ. ಆಮೇಲೆ ನಾ ಮೆಜರ್ಮೆಂಟ ತೋರ್ಸಾತೆ ನೋಡ್ರಿ. ನಾ ಈ ಕಪ್ಲೆನ ಎಲ್ಲನೂ ಮೆಜರ್ ಮಾಡಿ ತೊಗೊಂಡೇನಿ. ಸೊ ಇದೇ ಕಪ್ಲೆನ ನಾನು ಫಸ್ಟ್ 2 ಕಪ್ನಷ್ಟು ಚಪಾತಿ ಹಿಟ್ಟು ತೊಗೊಂಡೇನಿ. ಆಮೇಲೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡೇನಿ. ನೀವು ಬರೀ ಮೈದಾ ಹಿಟ್ಟಿನಾಗೂ ಮಾಡ್ಬೋದು, ಇಲ್ಲ ಬರೀ ಗೋಧಿ ಹಿಟ್ಟಿನಾಗೂ ಮಾಡ್ಬೋದು. ನಾ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಮಾಡತ್ತೀನಿ, ಯಾಕಂದ್ರೆ ಟೇಸ್ಟ್ ಡಿಫ್ರೆಂಟಾಗಿ ಬರಲಿ ಅಂತ ಹೇಳಿ. ಸೊ ಬರೀ ಮೈದಾದಾಗ ಸ್ವಲ್ಪ ಹೆಲ್ದಿ ಅನ್ಸಂಗಿಲ್ಲಲ್ಲ, ಸೊ ಹಾಗಾಗಿ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಮಾಡತ್ತೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಒಂದು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೆ, ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಂಥ ವಟಾಣಿ ಪೇಸ್ಟ್ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಹಿಟ್ಟಿಗೆ ಹಾಕೋತೀನಂತ. ರುಬ್ಬಿದ್ದನ್ನಷ್ಟು ಹಾಕ್ಕೊಂಡ್ಮೇಲೆ ಫಸ್ಟ್ ಹಿಟ್ಟು ಜೊತೆ ಅದು ಪೇಸ್ಟನ್ನಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳೋಣ. ಸೊ ಈಸಿ ಆಗ್ತೈತಿ, ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತೈತಿ, ಮತ್ತು ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಈಗಂತೂ ವಟಾಣಿದ ಸೀಸನ್ ಐತಿ. ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತೈತಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ರಾತ್ರಿ ಡಿನ್ನರ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರೂ ಭಾರಿ ಅಂದ್ರೆ ಭಾರಿ ಟೇಸ್ಟಾಗಿ ಇರ್ತೈತಿ ನೋಡಿರಿ. ಸೊ ಇದು ಮಸಾಲಿನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಅದೇ ನೀರನ್ನ ಸೇರಿಸಿ ಇದನ್ನು ಚಲೋತ್ನಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣಂತ. ಸೊ ನಾದಿ ಎಲ್ಲ ರೆಡಿ ಆಗೈತಿ ನೋಡ್ರಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ನೀರು ಹಚ್ಚಿ ಇದನ್ನೊಂದು ಅರ್ಧ ತಾಸು ನೆನೆಸ್ಕೊತೀನಿ. ಆಮೇಲೆ ಲಚ್ಚಾ ಪರಾಟಾನ ಮಾಡೋಣಂತ. ಸೊ ಹಿಟ್ಟು ಚಲೋತ್ನಂಗೆ ನೆನೆದ ರೆಡಿ ಆಗೈತಿ ನೋಡ್ರಿ. ಈಗ ಕೈಗೊಂದು ಚೂರ ಎಣ್ಣೆ ಹಚ್ಕೊಂಡು ಇನ್ನೊಂದು ಸಲ ನಾನು ಚಲೋತ್ನಂಗೆ ನಾದ್ಕೊಂಡು ಸಣ್ಣ ನಮಗೆ ಯಾವ ಸೈಜ್ ಬೇಕೋ ನೋಡ್ರಿ ಆ ಸೈಜ್ ಉಳ್ಳಿನ ಕಟ್ ಮಾಡ್ಕೊಳ್ಳೋಣಂತ. ನೀವು ದೊಡ್ಡದು ಬೇಕಿದ್ರೆ ದೊಡ್ಡದು, ಸಣ್ಣದು ಬೇಕಿದ್ರೆ ಸಣ್ಣದು ಕಟ್ ಮಾಡ್ಕೊರಿ. ನಾನು ಈ ಸೈಜಿನೂ ಕಟ್ ಮಾಡ್ಕೊಂಡೀನಿ, ಅಂದ್ರೆ ಒಂದು ಚಪಾತಿ ಹಿಟ್ಟಿನ ಸೈಜ ಕಟ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಚಪಾತಿ ಹಿಟ್ಟು ಹಚ್ಕೊಂಡು ನಾರ್ಮಲ್ ಆಗಿ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಆ ಥರ ಇದನ್ನು ಲಟ್ಟಿಸ್ಕೊಳ್ಳೋಣಂತ. ಇದನ್ನು ತುಪ್ಪ, ಬೆಣ್ಣೆ, ಖಾರದ ಜೊತೆ ಸರ್ವ್ ಮಾಡಿರಿ, ಮೊಸರು ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಪನ್ನೀರ್ ಪಲ್ಯ ಜೊತೆ ಅದು ಸರ್ವ್ ಮಾಡಿರಿ, ಇನ್ನೂ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಸೊ ಇದನ್ನು ಕಂಪ್ಲೀಟಾಗಿ ಒಂದು ಚಪಾತಿ ಥರ ನಾನು ಲಟ್ಟಿಸ್ಕೋತೇನಂತ. ಆಮೇಲೆ ನಿಮ್ಗೆ ಸಿಗ್ತೀನಿ. ಪರಾಟನ ಚಪಾತಿ ಥರ ಲಟ್ಟಿಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಎಣ್ಣೆ ಸ್ವಲ್ಪ ಚಲೋತ್ನಂಗೆ ಹಚ್ಚೋಣಂತ. ಆಮೇಲೆ ಅದರ ಮೇಲೆ ಡ್ರೈ ಹಿಟ್ಟು, ಚಪಾತಿ ಹಿಟ್ಟೇನಿರ್ತಲ್ಲ ಅದನ್ನು ಚಲೋತ್ನಂಗೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣಂತ. ಎಲ್ಲ ಕಡೆ ಕೋಟ್ ಆಗಬೇಕು, ಆ ಥರ ಅದನ್ನು ಕೋಟ್ ಮಾಡೋ ಹಂಗೆ ಚಪಾತಿ ಹಿಟ್ಟು ಹಾಕ್ಕೊಳ್ಳೋಣ. ಚಪಾತಿ ಹಿಟ್ಟು ಚಲೋತ್ನಂಗೆ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಒಂದು ಚಾಕು ಹೆಲ್ಪ್ಲೆ ನಡು ಅಷ್ಟೇ ಈ ಥರ ಕಟ್ ಮಾಡ್ಕೊಳ್ಳೋಣಂತ. ಎಡ್ಜಿಗೆ ಕಟ್ ಮಾಡ್ಕೊಳ್ಳೋದು ಬೇಡ, ಇದು ಲೇಯರಾಗಿ ಬರಬೇಕಲ್ಲ. ಸೊ ಹಾಗಾಗಿ ಈ ಥರ ನಡುವಷ್ಟು ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎಡ್ಜ್ ಕಟ್ ಆಗಬಾರ್ದು. ಈ ಥರ ಕಂಪ್ಲೀಟಾಗಿ ಕಟ್ ಮಾಡ್ಕೋತೇನೆ ನಾನೀಗ. ಸೊ ನೋಡ್ರಿ ಇಲ್ಲಿ ಕಂಪ್ಲೀಟ್ ಕಟ್ ಆಗೈತಿ. ಯಾವ ಥರ ಅಂತ ಹೇಳಿ ನಾನು ನಿಮ್ಗೆ ತೋರ್ಸಾತೀನಿ. ಈಸಿ ಐತಿ, ಏನಷ್ಟು ಬರೀ ಟಫ್ ಏನಿಲ್ಲ, ಭಾಳ ಕ್ವಿಕ್ಕಾಗಿನ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಸೊ ಈಗ ಕಟ್ಟೆಲ್ಲ ಆದಮೇಲೆ ಇವನ್ನ ರೋಲ್ ಮಾಡ್ಕೊಳ್ಳೋಣ. ಈ ಥರ ಸ್ಲೋ ಆಗಿ ಎಲ್ಲ ಲೇಯರ್ನು ರೋಲ್ ಮಾಡಿಕೊಂಡು ಆಮೇಲೆ ಇನ್ನೊಂದು ರೋಲ್ ಅಂದ್ರೆ ಉಳ್ಳಿ ಥರ ಮಾಡಿಕೊಂಡು ಆಮೇಲೆ ಪರೋಟ ಲಟ್ಸೋಣಂತ. ಸೊ ನೀವು ಇದ್ರೊಳಗನ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಜಸ್ಟ್ ಹಂಗೆ ತುಪ್ಪ ಬೆಣ್ಣೆ ಹಚ್ಕೊಂಡು ತಿನ್ಬೋದು ನೋಡ್ರಿ. ಆ ಥರನೂ ಟೇಸ್ಟಿಯಾಗಿ ಬರ್ತೈತಿ. ಸೊ ಈ ಥರ ಒಂದು ರೋಲ್ ರೆಡಿ ಆದಮೇಲೆ ಇವನ್ನ ಈ ಥರ
ಮತ್ತೆ ಇನ್ನೊಂದು ರೋಲ್ ಮಾಡೋಣಂತ. ಎಡ್ಜು ಈ ಕಡೆ ಎಡ್ಜ್ ಬಂದು ಇನ್ನೊಂದು ಸೈಡ್ ಬಂದು ಅದು ಲಾಕ್ ಆಗಬೇಕು. ಆ ಥರ ಮಾಡಿ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಇದನ್ನು ಈ ಸಲ ದಪ್ಪಾಗಿ ಲಟ್ಸ್ಕೊಳ್ಳೋಣ. ಒಂಚೂರು ತೆಳ್ಳಗೆ ಚಪಾತಿ ಗತೆ ಲಟ್ಸೋದು ಬೇಡ, ಸ್ವಲ್ಪ ದಪ್ಪಾಗಿ ಲಟ್ಸೋನು. ಒಂದು ಸೈಡ ನಾನು ತವಿ ಕಾಯಿಸ್ಕೊಳಕ್ಕೆ ಇಟ್ಟೇನಿ, ಈ ಸೈಡೆ ಪರಾಟ ರೆಡಿ ಮಾಡ್ಕೊಳತ್ತೀನಿ. ತವಾನು ಕಾದೈತಿ, ಇಲ್ಲೇ ಪರಾಟನೂ ರೆಡಿ ಆಯ್ತು. ಈಗ ಬೇಯಿಸ್ಕೊಂಡು ಟೇಸ್ಟ್ ಮಾಡೋದು ಅಷ್ಟೇ ಐತಿ ನೋಡ್ರಿ. ಭಾರಿ ಮಸ್ತ್ ಟೇಸ್ಟ್ ಆಗ್ತಾವಂದ್ರೆ ಟೇಸ್ಟ್ ಆಗ್ತಾವೆ ನೋಡ್ರಿ. ನಿಮಗೆ ಇನ್ನೂ ಗ್ರೀನ್ ಜಾಸ್ತಿ ಬೇಕು ಪರೋಟ ಅನ್ನೋದಾದ್ರೆ ಪಾಲಕ್ ಅಥವಾ ಕೊತ್ತಂಬರಿನ ಆ್ಯಡ್ ಮಾಡ್ಕೊರಿ. ಸೊ ಕಲರ್ ಇನ್ನೂ ಜಾಸ್ತಿ ಗ್ರೀನಿಶ್ ಆಗಿ ಬರ್ತೈತಿ. ಸೊ ನೋಡ್ರಿ, ಲಟ್ಟಿಸ್ಕೊಂಡ ಪರೋಟ ರೆಡಿ ಆಗೈತಿ. ಸ್ವಲ್ಪ ಥಿಕ್ಕಾಗೇನ ಲಟ್ಸೀನಿ, ತೆವಿನೂ ಕಾದೈತಿ. ಬರ್ರಿ ಪರೋಟನ ಬೇಯಿಸ್ಕೊಳ್ಳೋಣಂತ. ಸೊ ತೆವಿ ಚಲೋತ್ನಿಂಗೆ ಕಾದತಿ, ಅದ್ರ ಮೇಲೆ ನಾ ಪರೋಟಾನ ಹಾಕ್ತೀನಿ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಬಬಲ್ಸ್ ಬರೋ ಮಟ್ಟ ಬಿಡೋನು. ಮೀಡಿಯಮ್ ಫ್ಲೇಮ್ನಾಗನ ಚಪಾತಿ ಬೇಯಿಸ್ಕೊಳ್ಳೋನು. ಒಂದು ಸ್ವಲ್ಪ ಬಬಲ್ಸ್ ಬರತೈತಿ ಅಂದಾಗ ಹೊಳಸಿ ಹಾಕ್ಕೊಳ್ಳೋನು. ಫಸ್ಟ್ ತೆವಿಗೆ ಎಣ್ಣೆ ಹಚ್ಚೋದು ಬೇಡ, ಮತ್ತು ಚಪಾತಿಗೂ ಪರೋಟಾಕ್ಕೂ ಎಣ್ಣೆ ಹಚ್ಚೋದು ಬೇಡ. ಈಗ ನೋಡ್ರಿ, ಒಂದು ಸೈಡ್ ಒಂದು ಹಾಫ್ ಬಾಯ್ಲ್ ಆಗೈತಿ. ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋನು. ನೆಕ್ಸ್ಟ್ ಆ ಕಡೆನೂ ಈ ಥರ ಒಂಚೂರು ಬೆಂದೈತಿ ಅಂದಾಗ ಆ ಕಡೆನೂ ಹೊಳಸಿ ಎಣ್ಣೆನ ಹಚ್ಕೊಳ್ಳೋನು. ಸೊ ನೋಡ್ರಿ, ಈಸಿಯಾಗಿ ಎಷ್ಟು ಮಸ್ತಾಗಿ ಬರ್ತಾವಂತ. ಈಗ ಈ ಕಡೆನೂ ಹೊಳ್ಸ್ಕೊಂಡು ಇಲ್ಲಿನೂ ಎಣ್ಣೆ ಹಚ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ರೋಸ್ಟ್ ಮಾಡ್ಕೊಳ್ಳೋನು, ಹಸಿ ಉಳಿಬಾರ್ದಲ್ಲ. ಸೊ ಹಾಗಾಗಿ ಬರ್ರಿ ಈಗ ಇದನ್ನು ಕಂಪ್ಲೀಟಾಗಿ ಪರೋಟನ ಬೇಯಿಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ನೋಡ್ರಿ, ಇಲ್ಲಿ ಪರೋಟ ಚಲೋತ್ನಂಗೆ ಬೆಂದ ರೆಡಿ ಆಗೈತಿ. ಎಷ್ಟು ಮಸ್ತ್ ಲೇಯರ್ ಆಗಿ ಬಂದೈತಿ. ಪರೋಟ ಅಂತೂ ರೆಡಿ ಆಗೈತಿ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಅಂತ. ಸೊ ನೋಡ್ರಿ, ಇಲ್ಲೇ ಎಷ್ಟು ಮಸ್ತ್ ಆಗೈತಿ. ನಾ ಇದನ್ನು ಹೆಂಗೆ ಲೇಯರ್ ಆಗಿ ಬಂದೈತಿ ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ. ಇಲ್ಲೇ ಈ ಥರ ಮುಗುಚಿ ನೋಡ್ರಿ, ಹೆಂಗೆ ಲೇಯರ್ ಆಗಿ ಬಂದಿರ್ತೈತಿ. ಮತ್ತು ಸ್ಮೂತಾಗಿ ಐತಿ, ಅಷ್ಟು ಟೇಸ್ಟಿಯಾಗಿ ಬಂದಿರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬಟಾಣಿ ಲಚ್ಚಾ ಪರೋಟ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.